ಜೋಡಿ ಹಕ್ಕಿಯು. ನಮ್ಮರೆ ಪ್ರೇಮಿಗಳ ದಿನಾಚರಣೆಗೆ ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಟ್ಟಿದ್ನಲ್ಲ. ಏನಂತ? ನಾನು ಕಲಿಯೋದಕ್ಕೆ ಒಪ್ಕೋತೀನಿ ಅಂತ. ಅದನ್ನ ನಮ್ಮವರೇ ಕಲಿಸ್ಬೇಕು ಅಂತ. ರಾಮೋರೆ, ಯಾಕೆ ಹೀಗೆ ಓಡ್ ಬಂದ್ರಿ? ಮತ್ತೆ ನೀವಂಗೆ ನೋಡಬೇಡಿ ನಂಗೆ ಒಂಥರ ಆಯ್ತದೆ. ಯಾಕೆ? ಹೆಂಡತಿ ಗಂಡನ ನೋಡಬಾರ್ದಾ? ನೋಡ್ಬೋದು, ಆದರೆ ನಿಮ್ಮ ಕಣ್ಣಲ್ಲಿ ಏನೋ ಒಂಥರ ಮಿಂಚೈತೆ. ಆ ಸ್ಯಾನೆ ತೊಂದರೆ ಕೊಡ್ತದೆ ನನಗೆ. ಅದು ಯಾವಾಗ ಸರಿ ಹೋಗೋದು ಹೇಳಿ? ಅಯ್ಯೋ, ಮಂಜ ಬಂದ. ಇವಾಗ ನಿಮಗೆ ಇದೇ ಬೇಡ ಅಂತ ಹೇಳಿದ್ ನಾನು. ಬಿಡಿ ರಾಮೋರೆ, ನನಗೊಂದು ಡೌಟು. ಏನು? ನೀವು ಆ ಇಂಗ್ಲೀಷ್ ವಾಕ್ಯಗಳನ್ನ ಹೇಗೆ ಕಲ್ತ್ರಿ? ನನಗೆ ಹೇಳಲೇ ಇಲ್ಲ. ಅಯ್ಯೋ ನಮ್ಮರೆ, ಅದೊಂದು ದೊಡ್ಡ ಕತೆ, ಸುಮ್ಕೆ ಬಿಡಿಯದ. ಪ್ಲೀಸ್ ರಾಮೋರೆ ಹೇಳಿ, ಪ್ಲೀಸ್ ಪ್ಲೀಸ್. ಮಂಜು ಅವರೇನೋ ಮೆಸೇಜ್ ಕಳಿಸಿದ್ದಾರೆ. ಹಾ, ಮಂಜನಾ? ಬಡಿಯದ ಏನಂತ ಮಾಡೋ ನೋಡಿ. ಏನೋ ವಿಡಿಯೋ ಕಳಿಸಿದ್ದಾರೆ. ವಿಡಿಯೋನಾ? ಅಲ್ಲ, ನಾವಿಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೇನಾರ ವಿಡಿಯೋ ಮಾಡಿ ಕಳಿಸ್ಬಿಟ್ನಾ ಹೆಂಗೆ? ಇಲ್ಲ ಇಲ್ಲ, ಇದು ಬೇರೆನೇ ವಿಡಿಯೋ. ಇಲ್ಲಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಾನು ನೀವು ಜಿಲ್ಲೆಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ರಾಮಣ್ಣ ಹೆಂಗೆ ಇಂಗ್ಲೀಷ್ ಕಲಿತಾವನೆ ಅಂತ ತೋರ್ಸೋದಿಕ್ಕೆ. ಇದೊಂದು ಸುವರ್ಣ ಅವಕಾಶ ಇದೆ ನಿಮಗೆ. ನೋಡಿ ನೋಡುವ, ಬನ್ನಿ. I will be with you forever. I love you till my last breath. I will be with you forever. I love you till my last breath. ಏನ ಹಿಂಗಂದ್ರೆ? ಅಂದ್ರೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ನನ್ನ ಕೊನೆ ಉಸಿರು ಇರೋ ಗಂಟ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ. ಅಯ್ಯೋ, ನಮ್ಮರ ಇದು ಆಫ್ ಮಾಡಿ ಹೇಳ್ತೀನಿ. ಆಫ್ ಮಾಡಿ ನೋಡೋಣ. ಏನ್ ನಮ್ಮರ ಇದು ಆಫ್ ಮಾಡಿ. I will be with you. I'll be with you. I will be with you forever. I'll be with you. ಅಯ್ಯೋ ರಾಮಣ್ಣ, I will be with you ಅಂದ್ರೆ ನಾನು ಹಿಂಗೆ ಹೊಡಿತೀನಿ ಅಂತ. I will be with you ಅಂತ ಹೇಳು. ಆಯ್ತಾಯ್ತು. I'll be with you Forever. forever. I love you I love you till my last breath. till my Last breath. last breath. ಇನ್ನೊಂದು ಕಿತ್ತು ಹೇಳು, ಇನ್ನೊಂದು ಕಿತ್ತು ಹೇಳು. I will be with you forever. I'll be with you Forever. forever. I love you I love you till my last breath. till my last breath. ಇನ್ನೊಂದು ಕಿತ್ತು ಹೇಳ್ತೀನಿ ಕೇಳಲ್ಲ. I'll be with you Forever. forever. I love you Till my last. till my last breath. I'll be with you forever. I love you till my last breath. Oh, bye ರಾಮಣ್ಣ. ಬೈಲಿ. ಏನ್ಲ? ರಾಮಣ್ಣ, ಈ ಗೊಂಬೆನಿ ಅದಕ್ಕೆ ಅನ್ಕೊಂಡು ಅನ್ಕಿತ ಹೇಳು ನೋಡುಮ್ಮ. ತಗೋ, ಹೂ ತಗೋ. ಇದೇ ಹೂ ಅನ್ಕೊಂಬಿಡ್ಲೆ? ಹ್ಞೂ ಅನ್ಕೊಂಡ್ಬಿಡು. ಸರಿ. I'll be with you forever. I love you till my last breath. ಕೈ ಕೊಡು. ಕಂಗ್ರ್ಯಾಚುಲೇಷನ್ಸ್. ಮುಖಲ್ಲ ನಿಂಗೆ ಹೋದಯ. ಐ ಲವ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಮಣ್ಣ ಎಷ್ಟು ಕಷ್ಟಪಟ್ಟು ಇಂಗ್ಲೀಷ್ ಕಲಿತಾವನೆ ಅಂತ.
ಐಟ್ಲು ಕೈಲಿ ಒಡಿಸ್ಕೊಂಡು ಇಂಗ್ಲೀಷ್ ಕಲಿತಾವನೆ. ಕ್ಯಾಮ್ರಾಮನ್ ಮಂಜುನ್ ಜೊತೆ ಮಂಜ ಮಂಜ ಮಂಜ. ನಾನು ಹೆಂಗೆ ಕಲಿತೆ ಅಂತ ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಆದ್ರೂ ಆ ಬಡ್ಡಿದ ಕೊನೆಯಲ್ಲಿ ವಿಡಿಯೋ ಕಳಿಸ್ಬಿಟ್ಟ. ನನ್ನ ಮುದ್ದು, ನನಗೋಸ್ಕರ ಎಷ್ಟು ಕಷ್ಟಪಟ್ಟು ಕಲ್ತಿದ್ದೀರಾ ಅಲ್ಲ. ಅಣ್ಣ ನೋಡಿದ್ರೆ ಗೊತ್ತೈತೈತೆ ಹೆಂಗೆಂಗ ಆಗೈತೆ ಅಂತ. ಆದ್ರೂ ಕೇಳ್ತೀವಿ ಪ್ರೇಮಿಗಳ ದಿನಾಚರಣೆ ಹೆಂಗಾಯ್ತು? ಎಲ್ಲ ಸಂದಾಗಿತ್ತು ಕಲ್ಲ, ಆದರೆ ಕೊನೆಯಲ್ಲಿ ಯಾಕ್ಲಾ ಆ ವಿಡಿಯೋ ಕಳಿಸ್ದೆ? ಓ ಮತ್ತೆ ನೀ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಅದಕ್ಕೆ ಗೊತ್ತಾಗೋದು ಬೇಡವಾ ಅಲ್ವಾ? ಅದಕ್ಕೆ ನಮ್ಮಿಂದ ಆದಷ್ಟು ನಾವು ಅರೇಂಜ್ ಮಾಡ್ದೋ. ನಿಮ್ಮಿಬ್ಬರಿಗೂ ಇಷ್ಟ ಆದರೆ ಅದೇ ನಮ್ಮ ಖುಷಿ. ಲೈ ಸಂದಾಗಿತ್ತು ಕಂತ್ಬಿಡ್ಲ. ಹೌದು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಮಗೋಸ್ಕರ ಇಷ್ಟು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮಲ್ಲಿ ಟ್ಯಾಂಕ್ಸು ಏನ್ ಕತ್ಕೆ? ಅದಕ್ಕೆ ರಾಮಣ್ಣ ಏನೋ ಗಿಫ್ಟ್ ಕೊಟ್ಟಾಯ್ತು, ಆದ್ರೆ ನೀವೇನು ಕೊಡ್ಲೇ ಇಲ್ವಲ್ಲ? ಹ್ಞೂ, ಇದನ್ನ ರಾಮೂರ್ಗೆ ಇಲ್ಲಿ ಕೊಡೋದಲ್ಲ, ಸಪ್ರೇಟಾಗಿ ಕೊಡ್ತೀನಿ. ಸುಮ್ಕಿರಲ್ಲ, ನೀವು ಅಂದ್ಕೊಂಡಂಗೆ ಏನೇನೋ ಅಲ್ಲ ನಮರ. ನೀವು ಹಂಗಂದ್ರೆ ಇವು ಆಡ್ಕತ್ತಾವ ಅಷ್ಟೇ. ಅದಕ್ಕೆ ನೀವು ಹಂಗೆ ಅಂದಿಲ್ಲ ಅಂದ್ರು ನಮ್ಮ ರಾಮಣ್ಣನ ನಾವು ಆಡ್ಕೊಳ್ಳೋದೇ. ಸರಿ ಆಯಿತು ನಡ್ರಿ, ಒತ್ತಾಯ್ತು ಹೊರಡುಮ. ಮತ್ತೊಮ್ಮೆ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ನಡ್ರಿ ಹೊರಡು ನಡ್ರಿ. ಯಾವಾಗಲೂ ಹೀಗೆ ನಗ್ನಗ್ತಾ 100 ಕಾಲ ಬಾಳಿ. ಮಾವ ಇದ್ದಿದ್ರೆ ಸಂದಾಕಿರೋದು. ಅವ್ರು ಟ್ರೈನಿಂಗ್ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದುಬಿಡ್ತಾರೆ, ಆಮೇಲೆ ನೀವು ಮನೆಗೆ ಬನ್ನಿ. ಅಳಿಯಂದ್ರೆ, ಮದುವೆಗೂ ಮುಂಚೆ ನನಗೆ ತುಂಬ ಭಯ ಇತ್ತು. ದೊಡ್ಡ ಮನೇಲಿ ನಮ್ಮ ಜಾನು ಹೇಗಿರ್ತಾಳೋ, ನೀವಿಬ್ಬರು ಹೊಂದ್ಕೊಂಡು ಹೋಗ್ತಿರೋ ಇಲ್ವೋ ಅಂತ. ಆದರೆ ಅದನ್ನೆಲ್ಲ ನೀವು ನೀಗಿಸ್ಬಿಟ್ರಿ. ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದೀರಾ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ಅತ್ತೆ, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ ಯು ಹೇಳ್ತೀರಾ? ನಮ್ಮವ್ರನ್ನ ನಾನು ಸಂದಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇ? ಅಲ್ವಾ ನಮ್ಮರೆ? ಬಂದ್ರೆ ಸರಿನಮ್ಮ, ನಾವಿನ್ನು ಹೊರಡ್ತೀವಿ. ಹಾಂ ಜಾನು, 1 ನಿಮಿಷ ಇರು, ಬಂದೆ. ಈ ಕವರ್ ತಗೋ, ನಿನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದರಲ್ಲಿದೆ. ಥ್ಯಾಂಕ್ಸ್ ಅಮ್ಮ. ಸರಿ, ನಾವು ಬರ್ತೀವಿ. ಕುಂಕುಮ ಕೊಡ್ತೀನಿ. ಸರಿ ಅಮ್ಮ, ಹೋಗಿ ಬರ್ತೀವಿ. ಹೋಗ್ಬಮ್ಮ. ಬರ್ತೀನತ್ತೆ. ನಂಗೆ ಯಾಕೋ ಇವ್ರು ರಾತ್ರಿ ಬರೋದು ಕಾಣೆ. ಲೇ, ಮನೆಗೆ ಬರ್ದೆ ಇನ್ನೇನು ಬೀದಿಲ್ಲ ಬಿದ್ಕೋತಾರೆ. ತಡಿಯೇ, ಬರ್ತಾರೆ. ಅಲ್ಲ ಅಕ್ಕ,
ಒಂದು ವೇಳೆ ಟೀಚರು ತವ್ರ ಮನೆಯಾಗೆ ಇರುಮ ಅಂತ ಕೋಣನ ಮನ್ಸು ಬದಲಾಯಿಸ್ಬಿಟ್ರೆ? ಅದು ಅಲ್ಲದೆ ಇವತ್ತು ಪ್ರೇಮಿಗಳ ದಿನಾಚರಣೆ. ಏನು ಹೇಳೋಕೆ ಹೊರಟಿದ್ಯಾ ನೀನು? ನಾನು ಏನು ಹೇಳಕ್ಕೆ ಹೋಯ್ತಿಲ್ಲ ಅಕ್ಕ. ಅಕ್ಕ ಬಂದರು. ಬಾವಾ, ಜಾನಕಿ ಯಾಕೆ ಲೇಟು? ಅದು ಅದಕ್ಕೆ ವಸಿ ತಡ ಆಗೋಯ್ತು. ಓ, ನಾನಿವತ್ತು ವಿಶ್ ಮಾಡೋದೇ ಮರ್ತು ಹೋದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ವಿಷಯದ ಸೇಮ್ ನಂದಿತ ಅವ್ರೆ. ಥ್ಯಾಂಕ್ ಯು. ಮತ್ತು ಊಟ? ನಮ್ದಾಯ್ತು. ಓ ಗುಡ್. ಇಬ್ಬರು ಊಟ ಮಾಡಿಕೊಂಡೇ ಬಂದ್ರಾ? ಹಾಗಿದ್ರೆ ಇವತ್ತು ತುಂಬ ಟಯರ್ಡ್ ಆಗಿರ್ಬೇಕಲ್ಲ? ಏ ಹಂಗೇನಿಲ್ಲ ಅದಕ್ಕೆ. ಬಾವಾ, ನಿಮಗಲ್ಲ, ಜಾನಕಿಗೆ. ಹೋಗು ಜಾನಕಿ, ಫ್ರೆಶ್ ಆಗು. ಸರಿ ರಾಮುರೇ, ನಾನು ಹೋಗಿ ಫ್ರೆಶ್ ಆಗ್ತೀನಿ. ಬಾವಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನತ್ಗೆ? ಇಲ್ಲಿ ಮಾತಾಡೋದು ಸರಿ ಹೋಗಲ್ಲ, ಬನ್ನಿ. ಅದಕ್ಕೆ ಏನತ್ಗೆ ಸಿಯಾ? ಅದು ಬಾವಾ, ಕೋಪ ಮಾಡ್ಕೊಂಡು ಹೋಗಿದ್ದ ಜಾನಕಿನ ನೀವು ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ದೀರಾ ಅಂದರೆ ಅವ್ರ ಮಾತಿಗೆ ನೀವು ಒಪ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ಅಂದರೆ ನೀವು ಓದಕ್ಕೆ ಒಪ್ಕೊಂಡಿದ್ದೀರಾ ಅಲ್ವಾ ಬಾವಾ? ಅದಕ್ಕೆ ವಾವ್, ಸೂಪರ್ ಬಾವಾ. ನೀವೆಲ್ಲಿ ಒಪ್ಕೊಳ್ಳಲ್ವೋ ಅನ್ನೋ ಭಯ ಇತ್ತು ನನಗೆ. ಆದರೂ ನಾನು ದೇವರಲ್ಲಿ ಕೇಳ್ಕೊಂಡಿದ್ದಕ್ಕೆ ಕೈ ಬಿಡಲಿಲ್ಲ. ಅದಕ್ಕೆ ಈಟ್ ದಿವಸ ಪಾಪ ಜಾನಕಿ ಅವ್ರನ್ನ ಸ್ಯಾನೆ ನೋಯಿಸ್ಬಿಟ್ಟೆ. ಅದಕ್ಕೆ ಇನ್ಮ್ಯಾಕೆ ಅವ್ರು ಹೇಳ್ದಂಗೆ ಕಲಿಯಕ್ಕೆ ಶುರು ಮಾಡ್ತೀನಿ. ಒಳ್ಳೆಯದು, ತುಂಬಾ ಒಳ್ಳೆಯದು ಬಾವಾ. ವಿದ್ಯಾಭ್ಯಾಸದ ಮೇಲೆ ನಿಮಗೆ ಭಯ ಇಲ್ಲ ಅನ್ನೋದನ್ನು ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ. ಆದರೆ ಬಾವಾ, ನಿಮ್ಮ ಅವನ್ನ ಕಳ್ಕೊಳ್ಳೋದಕ್ಕೆ ನಿಮ್ಮ ವಿದ್ಯಾಭ್ಯಾಸನೇ ಕಾರಣ ಅಂತ ನೀವು ಇಷ್ಟು ದಿನ ನಂಬಿದ್ರಿ. ಈಗದು ಬದಲಾಗಿರ್ಬೇಕು ಅಲ್ವಾ ಬಾವಾ? ನನಗೆ ಗೊತ್ತು ಬಾವಾ, ಇಷ್ಟು ದಿನ ನೀವೆಷ್ಟು ಕಷ್ಟ ಅನುಭವಿಸಿದ್ರಿ ಅಂತ. ನೀವು ಓದೋದನ್ನು ಕಲ್ತ್ರೆ ನಿಮಗೆ ಹತ್ತಿರವಾಗಿದ್ದವರು ದೂರ ಆಗ್ತಾರೆ ಅನ್ನೋ ನಿಮ್ಮ ನಂಬಿಕೆ ಎಷ್ಟೋ ಸಲ ನನಗೂ ಸರಿ ಅನಿಸಿ ಭಯ ಆಗಿದೆ. ಆದ್ರೀಗ ನೀವು ಇಷ್ಟು ದೃಢವಾಗಿ ನಿರ್ಧಾರ ಮಾಡಿದ್ದೀರಾ ಅಂದರೆ ನಿಮಗೀಗ ಭಯ ಇಲ್ಲ ಅನಿಸುತ್ತೆ. ಯಾಕೆ ಅಂದರೆ ನಿಮಗೆ ಹೇಳ್ಕೊಡ್ತಿರೋರೇ ತುಂಬ ಹತ್ತಿರವಾಗಿರೋರಲ್ವಾ? ಜಾನಕಿ ಒಳ್ಳೆ ಮನಸ್ಸಿಗೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಬಾವಾ.
ನಿಮ್ಮ ಅವ್ವನ್ನ ಕಳ್ಕೊಂಡ ಹಾಗೆ ಯಾವುದೇ ಅನಾಹುತ ಆಗದೆ ಇರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಬಾವ. ಎಲ್ಲ ಒಳ್ಳೆಯದೇ ಆಗತ್ತೆ. ಸರಿ ಬಾವ, ಜಾನಕಿ ನಿಮಗೋಸ್ಕರ ಕಾಯ್ತಿರ್ಬೇಕು. ನೀವು ಹೋಗಿ ಓದೋದನ್ನು ಕಲಿಯೋಕ್ಕೆ ಶುರು ಮಾಡಿ. ಗುಡ್ ನೈಟ್ ಬಾವ. ರಾಮು ಅವರೇ, ನಮ್ಮ ಫೋಟೋ ವಾವ್, ಇದು ನಿಜವಾಗ್ಲೂ ನನ್ನ ಸರ್ಪ್ರೈಸ್. ನಾನು ಮನೇಲಿ ಇಲ್ದಿರ್ಬೇಕಾದ್ರೆ ಈ ಥರ ಐಡಿಯಾ ಎಲ್ಲ ಮಾಡ್ತೀರಾ ನೀವು? ಹಾಗಿದ್ರೆ ಇನ್ಮೇಲೆ ವಾರಕ್ಕೊಂದ್ಸಲ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಏನ್ ನಗ್ತಾ ಇದ್ದೀರಾ? ಹಾಗಿದ್ರೆ ವಾರ ವಾರ ಹೋಗಿ ಬರ್ಲಾ? ಏ ಇಲ್ಲ ಇಲ್ಲ ಬೇಡ. ಇಲ್ಲ ಇಲ್ಲ, ಸುಮ್ಮನೆ ಅಂದೆ. ಸರಿ, ಮನೆ ಕಳನ ರಾಮು ಅವರೇ, ಏನು? ನಿಮಗೆ ನಾನೇನೋ ಒಂದು ಗಿಫ್ಟ್ ತಂದಿದ್ದೆ, ನೋಡಬೇಕು ಅಂತ ಅನಿಸ್ತಿಲ್ವಾ? ಏನು ಗಿಫ್ಟು ನಮ್ಮರೆ? ಆಹಾ, ಈಗಲ್ಲ, ನಾಳೆ ಬೆಳಗ್ಗೆ ಕೊಡ್ತೀನಿ. ಸರಿ. ಬೇಜಾರಾಯ್ತಾ? ಸರಿ, ಈಗಲೇ ಕೊಡ್ತೀನಿ. ಏಯ್ ಇಲ್ಲ ಇಲ್ಲ, ನಾಳೆ ಬೆಳಗ್ಗೆ ನೋಡಮ್ಮ. ಈಗ ಮನೆ ಕಳನ. ರಾಮ, ಅವ್ವ, 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 ಅವ್ವ ನಿಂತ್ಕೋವ. ಅವ್ವ ಹೋಗ್ಬೇಡ ಕಣವ. ಅವ್ವ ಹೋಗಿಲ್ವಾ ನಾನು? ಹೋಗಿಲ್ವಾ? 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 ಹೋಗುತ್ತಾನೆ? ಹೋಗೋ ದಟ್ಟನ ಮಗನೇ. ಹೋಗಿಲ್ಲ ನೀನು, ದಟ್ಟನ ಮಗ ನೀನು. ಬೇಜ ಜಾಸ್ತಿ ಹೋಗ್ಬೇಕು. ಅವ್ವ ನನ್ ಬಿಟ್ಟೋಗ್ಬೇಡ. ಅವ್ವ 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 ನಿನ್ ನಮ್ಮವ್ರೆ.
ನಮ್ಮರೆ 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 ನಿಂತ್ಕೊಳ್ಳಿ, ನಮ್ಮರೆ ಹೋಗಬೇಡಿ, ನಮ್ಮರೆ ನಾನು ಬಿಟ್ಟು ಹೋಗಬೇಡಿ, ನಮ್ಮರೆ 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 ನಿಂತ್ಕೊಳ್ಳಿ, ನಮ್ಮರೆ